ಸೇನೆ ದಿಗ್ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಸಂಧಿಯಲ್ಲಿ ಮುಂದುವರಿತಾ ಇದೆ ಅಮೆರಿಕದ ದಿಗ್ಬಂಧನ. ಹೊರ್ಮುಜ್ನಲ್ಲಿ ಇರಾನ್ ಹಡಗುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಹೇಳಿಕೆಯಲ್ಲಿ ಮಾತುಕತೆಯ ಭಾಗವಾಗಿ ಸಂಧಾನ ಸಭೆಯ ಒಪ್ಪಿಗೆ ಕೂಡ ಸಿಕ್ಕಿದೆ. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇರಾನ್. ಅಮೆರಿಕ ಅಂತೂ ತುದಿಗಾಲಲ್ಲಿ ನಿಂತಿದೆ ಸಂಧಾನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಮೆರಿಕ ಕೆಲ ಕಠಿಣ ನಿಯಮಗಳನ್ನು ತೆಗೆದುಕೊಂಡಿತ್ತು. ದಿಗ್ಬಂಧನ ಹಾಕಬೇಕು ಅಂತ ಹೇಳಿ ಹೊರ್ಮುಜ್ನಲ್ಲಿ ಆ ದಿಗ್ಬಂಧನ ಸಡಿಲಗೊಳಿಸಬೇಕಾಗತ್ತೆ. ಇಲ್ಲವಾದರೆ ಆ ಎರಡೂ ರಾಷ್ಟ್ರಗಳ ಜೊತೆಗೆ ಅನೇಕ ರಾಷ್ಟ್ರಗಳಿಗೂ ಕೂಡ ಸಮಸ್ಯೆ ಸೃಷ್ಟಿಯಾಗತ್ತೆ. ಹೊರ್ಮುಜ್ನಲ್ಲಿ ಇರಾನ್ನ ಹಡಗುಗಳೇ ಟಾರ್ಗೆಟ್ ಆಗ್ತಾ ಇದ್ದಾವೆ. ಹೀಗಾಗಿ ಹೇಗಾದರೂ ಮಾಡಿ ಇರಾನನ್ನು ಬೆಂಡ್ ಮಾಡಬೇಕು, ಬಗ್ಗಿಸಬೇಕು ಅಂತ ಹೇಳಿದ್ರೆ ಹೊರ್ಮುಜ್ ಜಲಸಂಧಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ಅಮೆರಿಕದ ನಿಲುವಾಗಿತ್ತು. ಅದೇ ರೀತಿಯಲ್ಲಿ ಹೊರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನು ಹಾಕಿತ್ತು. ಈಗ ಆ ದಿಗ್ಬಂಧನವನ್ನು ತೆಗೆಯೋದು ಮಾತ್ರವಲ್ಲದೆ ಅಥವಾ ತೆಗಿಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸೋದು ಮಾತ್ರವಲ್ಲದೇನೆ ಇರಾನ್ನ ಹಡಗುಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಒಂದು ಕಡೆ ಸಂಧಾನದ ಮಾತುಕತೆ, ಮತ್ತೊಂದು ಕಡೆ ಪರಸ್ಪರ ಹಗ್ಗಜಗ್ಗಾಟ. ಅಮೆರಿಕದ ನಡೆಯನ್ನು ತೀವ್ರವಾಗಿ ಖಂಡಿಸಿದ ಇರಾನ್ನ ತೌಸ್ಕಾ ಹಡಗು ವಶಕ್ಕೆ ಪಡೆದಿದ್ದಕ್ಕೆ ಭಾರೀ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಅಮೆರಿಕದಿಂದ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗಿದೆ. ಸಮುದ್ರದಲ್ಲಿ ಅಮೆರಿಕ ಉಗ್ರರ ರೀತಿ ವರ್ತನೆ ಮಾಡ್ತಾ ಇದೆ. ಸಿಬ್ಬಂದಿ ಕುಟುಂಬಗಳನ್ನು ಒತ್ತೆ ಇರಿಸಿಕೊಳ್ಳಲಾಗಿದೆ. ಕೂಡಲೇ ನಮ್ಮ ಹಡಗುಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇರಾನ್ ಆಗ್ರಹ ಮಾಡಿದೆ.